ಸರ್ಕಾರ 3 ವರ್ಷ ಪೂರೈಸಿದೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲೇ ಹೆಚ್ಚು ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿ ಅವರು ಸರ್ಕಾರನ ಮುನ್ನಡೆಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಾವು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದು ಅದನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ಬಡ್ಜೆಟಲ್ಲಿ ಇಲಾಖಾವಾರು ಏನೇನು ಯೋಜನೆಗಳು ಮಂಜೂರಾಗಿದ್ದೋ ಅವೆಲ್ಲವನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಕಾಮಗಾರಿಗಳನ್ನು ಮಾಡಿದ್ದೀವಿ. ಮತ್ತು ಕಂದಾಯ ಇಲಾಖೆ ಒಂದು ಮೂಮೆಂಟ್ ಥರನೇ ಎಲ್ಲ ಖಾತಾ ಮಾಡೋದನ್ನು ಲಕ್ಷಾಂತರ ಖಾತಾ ಮಾಡೋದು. ಅದು ವಿಜಯಪುರ, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಮತ್ತು ತುಮಕೂರು, ಇದೆಲ್ಲ ಕಡೆ ಹಾಸನ ದೊಡ್ಡ ಪ್ರಮಾಣದಲ್ಲೇ ಲಕ್ಷಾಂತರ ಖಾತೆಗಳನ್ನು ಮಾಡುವಂಥ ಕೆಲಸ. ಹೌಸಿಂಗು, ಈವನ್ ಹಾಸ್ಟೆಲ್ ನಿರ್ಮಾಣಗಳು, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋ ಜೊತೆಗೆ ಗ್ಯಾರಂಟಿಗಳನ್ನು ಕೊಡ್ತಾಯಿದ್ದೀವಿ. ಮತ್ತು ಒಳ ಮೀಸಲಾತಿಯಂಥ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ತುಂಬ ಮಹತ್ತರವಾದಂಥ ವಿಷಯದಲ್ಲಿ ಚುನಾವಣೆ ಆಶ್ವಾಸನೆ ಕೊಟ್ಟಿದ್ದು. ಎಲ್ಲ ದಲಿತ ಸಮುದಾಯಗಳು ಒಗ್ಗಟ್ಟಾಗೋ ರೀತಿಯಲ್ಲಿ ಒಂದು ಒಳ್ಳೆಯ ತೀರ್ಮಾನ ಮಾಡಿ ಒಳ ಮೀಸಲಾತಿಯನ್ನು ಕೂಡ ಜಾರಿ ಮಾಡಿದ್ದೇವೆ. ಹೀಗೆ ನುಡಿದಂತೆ ನಡೆಯುವಂಥ ಒಂದು ಕಾರ್ಯದಲ್ಲಿ ನಾವು ಮುನ್ನೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.